ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಒಂದು ಫೇಮಸ್ ರೆಸಿಪಿ ಮಂಗಳೂರಲ್ಲಿ. ಸೊ ಇಟ್ಸ್ ಬೆಸ್ಟ್ ಅಂದರೆ ಒಂದು ಓಲ್ಡ್ ಸ್ಟೈಲ್ ರೆಸಿಪಿ ಅಂತಲೇ ಹೇಳ್ತೀನಿ. ಸೊ ಇದು ಮ್ಯಾಂಗ್ಳೂರಿಯನ್ ಸ್ಟೈಲಲ್ಲಿ ಮಾಡಿದಂತಹ ಕಪ್ಪ ರೊಟ್ಟಿ. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ, ಯಾಕೆಂದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕ್ತೀನಿ ಅಲ್ವಾ, ನಿಮಗದು ಫಸ್ಟ್ ಆಗಿ ಸಿಗುತ್ತೆ ಅಂತ. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ಇದು ರೊಟ್ಟಿ ಮಾಡಲಿಕ್ಕೆ ಪ್ರೀವಿಯಸ್ ಡೇನೇ ನಾನು ರೈಸ್ನ ಸೋಕ್ ಮಾಡಿಟ್ಟಿದ್ದೆ. ನಾನು ಈ ರೆಸಿಪಿನ ಶೇರ್ ಮಾಡ್ತಿರೋದು ಬೆಳಿಗ್ಗೆ. ಸೊ ಇದು ಪ್ರೀವಿಯಸ್ ಡೇ ನೈಟ್ ನಾನು 6 to 7 hours ತನಕ ರೈಸ್ನ ಸೋಕ್ ಮಾಡಿ ಇಡಬೇಕು. ನಾನು ಯಾವುದು ನಾರ್ಮಲಾಗಿ ದೋಸೆ ಮಾಡ್ತೀವಿ ನೋಡಿ, ನೀರು ದೋಸೆ ಆ ಥರ ಮಾಡ್ತೀವಿ ನೋಡಿ, ಆ ರೈಸ್ನ ನಾನು ಸೋಕ್ ಮಾಡಿಟ್ಟಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ನಾವು ಆ್ಯಡ್ ಮಾಡಬೇಕು ಅನ್ನ ಅಂದರೆ ನಾನು ನೋಡಿ ಬಾಯ್ಲ್ಡ್ ರೈಸ್ನ ಇಲ್ಲಿ ಉಪಯೋಗ ಮಾಡಿದ್ದೀನಿ. ಸೊ ಅನ್ನ ಉಪಯೋಗ ಮಾಡೋದ್ರಿಂದ ಏನು ರೊಟ್ಟಿ ಏನಿದೆ ನೋಡಿ, ಕಪ್ಪ ರೊಟ್ಟಿ ಏನಿದೆ ನೋಡಿ, ಅದು ತುಂಬ ಸಾಫ್ಟಾಗಿ ಬರುತ್ತೆ ಅಂತ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಚಿಗೆ ಸ್ವಲ್ಪ ಕೊಕೊನಟ್ನ ಕೂಡ ಇಲ್ಲಿ, ಅಂದರೆ ತೆಂಗಿನಕಾಯಿ ತುರಿನ ಇಲ್ಲಿ ಉಪಯೋಗ ಮಾಡ್ತಾಯಿದ್ದೀನಿ. ಸೊ ನೋಡಿ ಯಾವುದು ಅಂದರೆ ಜಸ್ಟ್ ಕೊಕೊನಟ್ ನಾನು ಇಲ್ಲಿ ಸ್ವಲ್ಪನೇ ಉಪಯೋಗ ಮಾಡಿದ್ದೀನಿ. ನಾನು 2 ಸಲ ಗ್ರೈಂಡ್ ಮಾಡೋದ್ರಿಂದ 2 ಸಲ ಕೊಕೊನಟ್ ಹಾಕ್ತೀನಿ. ಇವನ್ ಉಪ್ಪು ಕೂಡ ಹಾಗೆ. ಸೊ ನೋಡಿ ಈ ಥರ ರುಬ್ಬಬೇಕು, ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು. ಸೊ ನಾನು 2 ಸಲ ರುಬ್ಬಿದ್ದೀನಿ, ಯಾಕಂದರೆ ಸ್ವಲ್ಪ ರೈಸ್ ಜಾಸ್ತಿ ಇತ್ತಲ್ವಾ, ಅದಕ್ಕೋಸ್ಕರ. ಸೊ ರುಬ್ಬಿದ ನಂತರ ಇದಕ್ಕೆ ಸ್ವಲ್ಪ ನೀವು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡಬೇಕು. ಥಿಕ್ನೆಸ್ ಅಥವಾ ಕನ್ಸಿಸ್ಟೆನ್ಸಿ ಏನಿದೆ ನೋಡಿ, ಅದನ್ನು ನೀವು ಅಡ್ಜಸ್ಟ್ ಮಾಡಬೇಕು. ಹಾಗೂ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಕೊಕೊನಟ್ ಹಾಕಿದಾಗ ಸೊ ನಮಗೆ ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಕಪ್ಪ ರೊಟ್ಟಿ ಮಾಡಲಿಕ್ಕೆ ಇಲ್ಲಿ ಉಪಯೋಗ ಮಾಡಿದಂತಹ ಕಾವಲಿ ಬಂದುಬಿಟ್ಟು, ಈ ಕಾವಲಿ ಇದು ಮಣ್ಣಿನ ಪಾತ್ರೆ. ಸೊ ಈ ಕಾವಲಿನ ನಾವಿಲ್ಲಿ ಉಪಯೋಗ ಮಾಡಬೇಕು. ಇದರಿಂದ ಮಾಡಿದ್ರೇ ಅದೊಂದು ಟೇಸ್ಟಾಗಿ ಬರುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಸೈಜಿದ್ದು ಕಾವಲಿ ಸಿಗುತ್ತೆ, ಚಿಕ್ಕ ಸೈಜು ಹಾಗೂ ಸ್ವಲ್ಪ ದೊಡ್ಡ ಸೈಜ್ ಎಲ್ಲ. ಸೊ ನನ್ನ ಹತ್ರ ಇರೋದು ಸ್ವಲ್ಪ ಮೀಡಿಯಮ್ ಸೈಜ್ ಇದೆ. ಸೊ ಇದಕ್ಕೆ ಏನು ಆಯಿಲ್ ಹಾಕ್ಲಿಕ್ಕಿಲ್ಲ. ಸೊ ನೋಡಿ ಕಾವಲಿ ಬಿಸಿ ಆದ ನಂತರ ನಾನು ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಅಂದರೆ ಫಾಸ್ಟಾಗಿ ಇಟ್ಟಿದ್ದೀನಿ. ಸೊ ಕಾವಲಿ ಆವಾಗ ಬೇಗ ಬಿಸಿ ಆಗುತ್ತೆ. ಸೊ ಬಿಸಿಯಾಗಿ ಆಮೇಲೆ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಟಿದ್ದೀನಿ, ಓಕೆನಾ. ಸೊ ಇವಾಗ ರೈಸ್ ಹಾಕಿದ್ದೀನಿ. ಸೊ ನೋಡಿ ತಕ್ಷಣ ಮುಚ್ಚಲಿಕ್ಕಿಲ್ಲ, ಸ್ವಲ್ಪ ಹೊತ್ತಾದ ನಂತರ ನೀವು ಅದಕ್ಕೆ ಮುಚ್ಚಬೇಕು. ನೋಡಿ ಯಾವ ರೀತಿ ಕಣ್ಣು ಬೀಳ್ತಿದ್ದೆ ಅಂತ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ, ಓಕೆನಾ. ನೋಡಿ ಇವಾಗ ಮುಚ್ಚಿದ್ದೀನಿ ನಾನು. ಸೊ ಗ್ಯಾಸ್ ಫ್ಲೇಮು ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ, ಹಾಗೂ ಒಂದು ಸ್ವಲ್ಪ ಹೊತ್ತಾದಂದ್ರೆ ಮೀಡಿಯಮ್ ಅಂದರೆ ಸ್ಲೋ ಕೂಡ ಇಟ್ಟಿದ್ದೀನಿ. ಇದು ನೋಡಿ ನಿಮಗೆ ಗೊತ್ತಾಗುತ್ತೆ ತಕ್ಷಣ ಇದು ಬೆಂದಿದ ನಂತರ. ಸೊ ನೋಡಿ ಬೆಂದಿದ ನಂತರ ನಿಮಗೆ ಸೈಡಲ್ಲಿ ಅದು ಎದ್ದೇಳುತ್ತೆ ಆಟೋಮೆಟಿಕ್ಕಾಗಿ. ಸೊ ಆಟೋಮೆಟಿಕ್ಕಾಗಿ ಅದು ಬೆಂದಿದಂತ ಅರ್ಥ. ಸೊ ಸೈಡಿಂದಲೇ ನೀವು ತೆಗಿಬೇಕು, ಓಕೆನಾ. ನಾವು ನೀರು ದೋಸೆ ಯಾವ ರೀತಿ ತೆಗಿತೀವಿ, ಅಥವಾ ದೋಸೆ ಯಾವ ರೀತಿ ತೆಗಿತೀವಿ ಆ ಥರ ಅಲ್ಲ, ಸೈಡಿಂದಲೇ ನಾವು ತೆಗಿಬೇಕು, ಓಕೆನಾ. ಸೊ ಆವಾಗ ಮಿಡಲಾಗಿ ಚೆನ್ನಾಗಿದ್ದೇಳುತ್ತೆ. ಅದೇ ರೀತಿ ನಾನು ನೋಡಿ ಸೆಕೆಂಡ್ ಟೈಮ್ ಕೂಡ ಮಾಡ್ತೀನಿ ನೋಡಿ. ಸೊ ಇದಕ್ಕೆ ಆಯಿಲ್ ಹಾಕ್ಲಿಕ್ಕಿಲ್ಲ. ಸೊ ಒಂದು ರೊಟ್ಟಿ ಆದ ನಂತರ ಸೆಕೆಂಡ್ ರೊಟ್ಟಿ ಮಾಡಬೇಕಾದ್ರೆ ನೀವು ಕಾವಲಿ ಕ್ಲೀನ್ ಮಾಡಬೇಕು. ಒಂದು ಕ್ಲಾತ್ ಇರುತ್ತೆ ನೋಡಿ, ಆ ಕ್ಲಾತಿಂದ ಜಸ್ಟ್ ಅದನ್ನು ವೈಪ್ ಮಾಡಬೇಕು, ಅಥವಾ ಟಿಶ್ಯೂಯಿಂದಲೂ ಕೂಡ ವೈಪ್ ಮಾಡ್ಬೋದು. ಸೊ ಇವಾಗ ಹಿಟ್ಟಾಗಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ನಾನು ಮೀಡಿಯಮಲ್ಲಿ ಇತ್ತು, ಆಮೇಲೆ ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಓಕೆನಾ. ಸೊ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದೊಂದು ತುಳುನಾಡಿದ್ದು ಅಂದರೆ ಮಂಗಳೂರಲ್ಲಿ ಮಾಡುವಂತಹ ಓಲ್ಡ್ ಸ್ಟೈಲ್ ರೆಸಿಪಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಮುಂಚೆ ಎಲ್ಲ ತುಂಬ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದ್ದಿದ್ದಲ್ವ, ಒಂದು ಮನೆಯಲ್ಲಿ ಒಂದು 10-6 ಮೆಂಬರ್ಸ್ ಇರುವಾಗ. ಸೊ ಅವಾಗೆಲ್ಲ ರೊಟ್ಟಿ ಎಲ್ಲ ಅಂದರೆ ದೋಸೆ ಎಲ್ಲ ಮಾಡ್ತಿರಲಿಲ್ಲ, ಅವಾಗ ಮಾಡ್ತಿರೋದೇ ರೊಟ್ಟಿ. ಯಾಕೆಂದರೆ ರೊಟ್ಟಿ ಒಂದು ಮಾಡಿದರೆ ಸಾಕು, ಆವಾಗ ಕಾವಲಲ್ಲಿ ದೊಡ್ಡದಿರುತ್ತೆ, ಅಥವಾ 2 ತಿಂದರೂ ಸಾಕು, ತುಂಬ ಹೊಟ್ಟೆ ಫುಲ್ ಆಗುತ್ತೆ. ಮಧ್ಯಾಹ್ನ ತನಕ ಗದ್ದೆ ಕೆಲಸಕ್ಕೆ ಹೋಗುವವರಾಗಲಿ ಅಥವಾ ಸ್ಕೂಲಿಗೆ ಹೋಗುವವರಾಗಿ ಹಸಿವಾಗಲ್ಲ. ಸೊ ಅದಕ್ಕೆ ಇವಾಗಲೂ ಅಷ್ಟೇ, ನೀವು ಒಂದು 2 ರೊಟ್ಟಿ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ. ಸೊ ಮಧ್ಯಾಹ್ನ ಒಂದು 2 ಗಂಟೆ ತನಕನೂ ಹಸಿವಾಗಲ್ಲ. ಸೊ ಆ ಥರ ಕಾನ್ಸೆಪ್ಟ್ ಇತ್ತು ಮುಂಚೆ ಅಂತ, ಆ ಥರ ಹೇಳ್ತಾರೆ. ಅದಕ್ಕೋಸ್ಕರ ರೊಟ್ಟಿ ಜಾಸ್ತಿಯಾಗಿ ಮಾಡ್ತಿದ್ರು ಅಂತ. ಸೊ ಇವಾಗಿನ ಹಾಗೆ ನೀರು ದೋಸೆ ಎಲ್ಲ ಮಾಡ್ತಿರ್ಲಿಲ್ಲ ಅಂತ. ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ. ಹಾಗೂ ಅದು ಕಟ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಲೇಯರ್ ಆಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಅನ್ನ ಹಾಕ್ತೀವಲ್ವ, ಅನ್ನ ಹಾಕಿದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಸಾಫ್ಟ್ ಇರುತ್ತೆ. ಅನ್ನ ಹಾಕೋದಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅಷ್ಟೇ ಡಿಫ್ರೆನ್ಸ್. ಬಟ್ ಟೇಸ್ಟ್ ವೈಸ್ ಟೋಟಲಿ ಸೇಮ್ ಇರುತ್ತೆ. ಆ್ಯಂಡ್
ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಹೇಳಬೇಕಾದ್ರೆ ಒಂದು ಬಾಯಲ್ಲಿ ನೀರು ಬರುತ್ತೆ ಹಾಗೆ. ಸೊ ನೋಡಿ, ಈ ರೆಸಿಪಿನ ನೀವು ಟ್ರೈ ಮಾಡಿ, ಓಕೆನಾ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಕಟ್ ಮಾಡಿದ್ರ ಜೊತೆ ಫಿಶ್ ಗ್ರೇವಿನಿ ನೋಡಿ ಅದನ್ನು ಅಂದರೆ ಈ ರೀತಿ ಹಾಕಿ ತಿಂತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟರ ತನಕ ಎಲ್ಲರೂ ಖುಷಿಯಾಗಿರಿ. ನೀವು ರೆಸಿಪಿನ ಟ್ರೈ ಮಾಡಿ, ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡೋದು ತುಂಬ ಮಂದಿ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಟೇಕ್ ಕೇರ್, ಬಾಯ್.